ಒಂದು ರೀತಿ ಪಕ್ಷಕ್ಕೂ ಮುಜುಗರ, ಮತ್ತೊಂದು ಕಡೆ ಆ ರೀತಿಯಾದಂಥ ಹೇಳಿಕೆ ಸರಿಯಲ್ಲ ಅನ್ನೋಂಥದ್ದು. ದಲಿತ ನಿಂದನೆ ಒಂದು ಕಡೆ, ಮತ್ತೊಂದು ಜಾತಿ ನಿಂದನೆ, ವೈಯಕ್ತಿಕ ನಿಂದನೆ, ಈ ರೀತಿಯಾದ ಎಷ್ಟು ಸರಿ ಅನ್ನೋದು ನೋಡಿ. ಮುಖ್ಯವಾಗಿ ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಭಾಳ ಮುಖ್ಯ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೆ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಮತ್ತು ಇದ್ರ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಇಲ್ಲ, ಮಾಹಿತಿಯನ್ನು ತಿಳ್ಕೊಂಡು ಮತ್ತೆ ಈಗ ಅಲ್ಲಿ 2 FIR ಆಗಿದೆ ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರದಿಂದ ಕೂಡ ಬಂಧನ ಆಗಬೇಕು ಅನ್ನೋಂಥ ಪ್ರಯತ್ನ ಕೂಡ ಮಾಡ್ತಾ ಇದೆ. ನೋಡೋಣ. ಫಸ್ಟು ಈಗೇನು FIRಗಳು ಆಗಿದ್ರೆ ತನಿಖೆ ಆಗುವಂಥದ್ದಾಗುತ್ತೆ. ತನಿಖೆ ಆದಾಗ ಗೊತ್ತಾಗುತ್ತೆ ಸ್ಪಷ್ಟತೆ, ಕಾನೂನಲ್ಲಿ ಏನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನ ಬೆಳಕಿಗೆ ಬಂದಾಗ ನೋಡೋಣ. ಕಾನೂನಿನ ಉಲ್ಲಂಘನೆ ಆಗಿದೆಯೋ ಅಥವಾ ರಾಜಕೀಯ ಪ್ರೇರಿತವಾಗಿರುತ್ತೋ, ದುರುದ್ದೇಶದಿಂದನೋ ಏನು ಅಂತ. ಈ ರಾಜಕೀಯ ಪ್ರೇರಿತವಾಗಿ ಏನು ಬೇಕಾದ್ರೂ ಮಾಡ್ತಾ ಇರ್ತಾರಲ್ಲ, ದ್ವೇಷದಲ್ಲಿ, ವೈಮನಸ್ಸಲ್ಲಿ ಈ ರೀತಿ ಆಪಾದನೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಆಪಾದನೆಗಳು ಸತ್ಯನೋ ಸುಳ್ಳು ಅನ್ನೋಂಥದ್ದು ಸ್ಪಷ್ಟತೆ ಬರುವಂಥದ್ದು ತನಿಖೆ ಮೂಲಕ. ಆ ಧ್ವನಿ ಸುರುಳಿ ಫೊರೆನ್ಸಿಕ್ ಇನ್ನೊಂದು ಮತ್ತೊಂದು ಚೆಕ್ ಆಗುವಂಥದ್ದು ಆಗಬೇಕು. ಡಿ ಕೆ ಸುರೇಶ್ ಒಂದು ಇದು ಮಾಡಿದ್ದಾರೆ, BJPಯಲ್ಲಿರುವಂಥ ಒಕ್ಕಲಿಗ ನಾಯಕರು ಮಾತಾಡ್ರಪ್ಪ. ಈಗ ಒಕ್ಕಲಿಗರ ಮನೆ ಹೆಣ್ಮಗಳನ್ನ ಕೇಳಿದ್ದಾರೆ, ಏನು ಹೇಳ್ತೀರಾ? ಇವರು ಈಗ ಅವ್ರದ್ದು ಬಗ್ಗೆ ನಾವು ಉತ್ತರ ಕೊಡುವಂಥದ್ದು ಪ್ರಶ್ನೆಗೆ ನಾವು ಉತ್ತರ ಕೊಡುವಂಥ ಪ್ರಶ್ನೆ ಏನಿಲ್ಲ. ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ, ಯಾವ ರೀತಿ ನಡೆಸ್ತಾ ಇದ್ದೀರಾ ಅಂತ ನೀವು ನೋಡ್ಕೊಳ್ಳಿ ಸ್ವಾಮಿ. ಜನ ನಿಮ್ಗೆ ಅಧಿಕಾರ ಕೊಟ್ಟವ್ರೆ, ನಮ್ಮನ್ನ ಪ್ರತಿಪಕ್ಷದಲ್ಲಿ ಕೂಡಿಸಿದ್ದಾರೆ. ಅಧಿಕಾರ ಕೊಟ್ಟಾಗ ಜನಪರವಾಗಿ ಏನು ಕೆಲಸ ಮಾಡಬೇಕೋ ಅನ್ನೋವಂಥದ್ದು, ಸ್ವಯಂ ಅಭಿವೃದ್ಧಿನ ಯಾವ ರೀತಿ ಆಡಳಿತ ಇರಬೇಕು ಅನ್ನೋಂಥದ್ದು ನೀವು ನಿಮ್ಮ ಮನಸ್ಸಾಕ್ಷಿ ಇಟ್ಕೊಂಡು ನೀವು ಮಾತಾಡಿ. ಆಗ ನಿಮ್ಗೆ ಗೊತ್ತಾಗುತ್ತೆ. ಕನ್ನಡಿ ಇಟ್ಕೊಂಡು ಗೊತ್ತಾದರೆ ನಿಮ್ಮ ಮುಂದೆ ಕನ್ನಡಿ ಇಟ್ಕೊಂಡು ನಿಮ್ಮ ಸಾಧನೆಗಳು, ನಿಮ್ಮ ಕಾರ್ಯವೈಖರಿಗಳ ಬಗ್ಗೆ ನೀವು ಮನವರಿಕೆ ಮಾಡ್ಕೊಂಬಿಟ್ರೆ ಸಾಕು. ಇನ್ನೊಬ್ಬರಿಗೀಗ ತೋರಿಸೋದು ಬೇಕಿಲ್ಲ. ಅಧಿಕಾರ ನಿಮ್ಮ ಕೈನಲ್ಲಿ ಕೊಟ್ಟಿದ್ದೀವಿ, ಚುಕ್ಕಾಣಿ ನಿಮ್ಮ ಕೈನಲ್ಲಿದೆ. ಯಾವ ರೀತಿ ಏನೆಲ್ಲ ಯಾವ ಜನಾಂಗಕ್ಕೆ, ನಾಡಿಗೆ ಏನೆಲ್ಲ ಕೆಲಸ ಮಾಡ್ತೀರೋ ಅನ್ನೋದನ್ನ ನಿಮ್ಮ ಕೆಲಸದ ಮೂಲಕ ಮಾಡಿ ತೋರಿಸಿ ಅಂತ ಈಗಲೂ ಸಹ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.